ಹಾಯ್, ನಮಸ್ತೆ ಎಲ್ರಿಗೂ. ಶುಭ ಸಂಜೆ. ನಾನಿವತ್ತು ಯಾವ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ. ನಮ್ಮ ದಾವಣಗೆರೆ ಭಾಗದಲ್ಲಿ ಮಾಡುವಂತಹ ಉದ್ಕ ಮುದ್ದೆ ರೆಸಿಪಿ, ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಕೆಲವರು ಇದಕ್ಕೆ ಬಸ್ಸಾರು ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಉದ್ಕ ಬಸ್ಸಾರಿಗೆ ಉದ್ಕ ಅಂತ ಹೇಳೋದು ನಾವು. ಸೊ ನಾನಿವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸೊಪ್ಪಿಂದ ಉದ್ಕ ಮಾಡಿದ್ದೆ. ಎಳರ್ಬೆ, ಸಬ್ಬಸಿಗೆ, ಮೆಂತ್ಯ ಈ ಮೂರು ಸೊಪ್ಪನ್ನು ಪ್ರಮಾಣದಲ್ಲಿ ತೊಗೊಂಡು ಉದ್ಕ ಮಾಡಿದ್ದು. ರಾಗಿ ಮುದ್ದೆ ಒಟ್ಟಿಗೆ ಉದ್ಕ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಉದ್ಕ ಮಾಡಲಿಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಮತ್ತು 1 ಕಪ್ ತೊಗರಿಬೇಳೆ ಇಷ್ಟನ್ನು ತೊಗೊಂಡಿದ್ದೆ. ಹೆಸರು ಕಾಳನ್ನು ಒಂದು 10 ನಿಮಿಷ ಮೊದಲೇ ಬೇಯಲಿಕ್ಕೆ ಹಾಕಬೇಕು. ಯಾಕಂದರೆ ಎರಡು ಒಟ್ಟಿಗೆ ಹಾಕಿದರೆ ಬೇಳೆ ಬೇಗ ಬೇಯೋದ್ರಿಂದ ಹೆಸರು ಕಾಳು ಸ್ವಲ್ಪ ಕಾಳಾಗಿರುತ್ತೆ. ಒಂದು 10 ನಿಮಿಷ ಮೊದಲು ಅದನ್ನು ಸ್ವಲ್ಪ ಬೇಯಿಸ್ಕೊಂಡ ನಂತರ ನಾನು ತೊಗರಿಬೇಳೆನ ತೊಳ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎರಡೂ ಚೆನ್ನಾಗಿ ಬೇಯಲಿಕ್ಕೆ ಒಂದು 10 ನಿಮಿಷದಿಂದ 1/4 ಗಂಟೆನಾರು ಬೇಕಾಗುತ್ತೆ ಅಲ್ವಾ. ಸೊ ಉದ್ಕ ಪ್ರತಿ 40 ಕಿಲೋಮೀಟ್ರಿಗೆ ಒಂದು ಭಾಷೆ ಮತ್ತು ಒಂದು ಊಟ, ಇದೆರಡರಲ್ಲೂ ಸ್ವಲ್ಪ ಏರ್ಪೇರು ಇರುತ್ತಂತೆ. ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂತ ನಮ್ಮ ಅಪ್ಪಾಜಿ ಹೇಳೋರು. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ನಮ್ಮ ಭಾಗದಲ್ಲಿ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ತೊಗೋಬೋದು. ಹಸಿಮೆಣ್ಸಿನ್ಕಾಯಿನ ಹಸಿದ ಬಳಸಬಾರ್ದು ಅಷ್ಟೇ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಅದನ್ನು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ಬಳಸೋದ್ರಿಂದ ಸ್ವಲ್ಪ ಕಡಿಮೆ ಆಗತ್ತೆ ಅಂತ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿದ ನಂತರ ಈರುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು. ಕೆಲವ್ರಿಗೆ ಇಲ್ಲ ನಾವು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೋತೀವಿ ಅಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನಂತರ ಇದಕ್ಕೆ ಮುಖ್ಯವಾಗಿ ಸ್ವಲ್ಪ ಜೀರಿಗೆ ಅಂದರೆ ಸ್ವಲ್ಪ ಅಂದರೂ ಒಂದು 2 ಸ್ಪೂನಷ್ಟಾರು ಜೀರಿಗೆ ಬೇಕಾಗುತ್ತೆ. ಜೀರಿಗೆ ಇದ್ದಷ್ಟು ಘಮ ಚೆನ್ನಾಗಿರುತ್ತೆ. ಬಸ್ಸಾರಿಗೆ ಮೇಯ್ನಾಗಿ ಬೇಕಾಗಿರೋದೇ ಜೀರಿಗೆನ ಒಂದು 2 ಸ್ಪೂನಷ್ಟು ತೊಗೊಂಡು ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅದೇ ಹೀಟಿಗೆ ಸಾಕಾಗುತ್ತೆ, ಇಲ್ಲಾಂದ್ರೆ ಅದು ಒತ್ತೋಗ್ಬಿಡತ್ತೆ ಅಂತ. ಸೊ ನಂತರ ನಾನು ಇದನ್ನು ರುಬ್ಕೊಳ್ಳಿಕ್ಕೆ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಹುರಿದು ತೊಗೊಂಡ ನಂತರ ಇದಕ್ಕೆ ಅಷ್ಟರಲ್ಲಿ ಬೇಳೆ ಬೆಂದಿರತ್ತಲ್ವ, ಒಂದು 3-4 ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೆ ನಾನು. ನಮ್ಮ ಮನೆಯಲ್ಲಿ ಒಂದು 6-7 ಜನ ಇದ್ವಿ ಅವತ್ತು. ಸೊ ಅವ್ರು ನೋಡಿಕೊಂಡು ತೊಗೋಬೇಕಾಗತ್ತೆ. ನಂತರ ಸ್ವಲ್ಪ ಹಸಿ ಕೊಬ್ಬರಿನೂ ಕೂಡ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಕಾಳು ಒಟ್ಟಿಗೆ. ನಂತರ ನಾನು ಅದೇ ಕಟ್ಟಿಗೆ ಬೇಳೆ ಬೆಂದಿರುತ್ತೆ ಅಲ್ವ, ಒಂದು 3/4 ಬೇಳೆ ಬೆಂದಿದ ನಂತರ ನಾವು ಸಾಂಬಾರಿಗೆ ತೊಗೊಂಡ ನಂತರ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಸೊಪ್ಪು ಎಷ್ಟು ಹಾಕಿದ್ರೂ ಅದು ಒಂದು ತಟ್ಟೆ ಇದ್ದಿದ್ದು ಒಂದು ಇಡಿಯಷ್ಟು ಆಗಿಬಿಡತ್ತೆ ಬೆಂದ ನಂತರ. ಇವಾಗ ಉಪ್ಪು ಮತ್ತು ಸೊಪ್ಪನ್ನು ಹಾಕಿ ಒಂದು 2-3 ನಿಮಿಷ ಅದನ್ನು ಬೇಯಿಸ್ಕೋಬೇಕು. ಸಾಕಾಗತ್ತೆ, ಅಷ್ಟು ಆಲ್ರೆಡಿ ಬೆಂದಿರತ್ತೆ ಬೇಳೆ. ಸ್ವಲ್ಪ ಸೊಪ್ಪು ಬೇಯಲಿಕ್ಕೆ ಅಷ್ಟೇ ಟೈಮ್ ಬೇಕಾಗುತ್ತೆ. ಸೊ ಉಪ್ಪನ್ನು ಹಾಕಿ ಇಟ್ಟು ನಾನು ನಂತರ ಸಾಂಬಾರಿಗೆ ಕಟ್ಟನ್ನ ತೆಗಿತಾ ಇದ್ದೀನಿ. ಇವಾಗ ಅದು ಎರಡೂ ಚೆನ್ನಾಗಿ ಬೆಂದಿತ್ತು, ಅದರಿಂದ ಕಟ್ಟನ್ನು ಸಪ್ರೇಟ್ ಮಾಡಿ ನಾನು ಫಸ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಹಾಕೋ ಥರನೇ ಸಾಸಿವೆ, ಕರಿಬೇವು, ಸ್ವಲ್ಪ ಈರುಳ್ಳಿ ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾನು ಕಾಳಿಗೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ, ಸಾಂಬಾರಿಗೆ ಹಾಕಲ್ಲ ಅಲ್ವಾ. ಸೊ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಸಪ್ರೇಟಾಗಿಯೇ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಅದೇ ಕಟ್ಟನ್ನು ಹಾಕಿ ರುಬ್ಬಿರೋ ಖಾರಕ್ಕೆ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ನೀರು ಹಾಕ್ಕೊಳೋದೇನು ಬೇಕಾಗಿರಲ್ಲ, ಯಾಕಂದರೆ ಮತ್ತೆ ಅದು ನೀರು ಹೆಚ್ಚಾದರೆ ಸಾಂಬಾರು ತೆಳ್ಳಗಾಗುತ್ತಲ್ವ. ಅದೇ ಕಟ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆ ರಸ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ
ಉಪ್ಪನ್ನು ಕೂಡ ನಾವು ಬೇಯಲಿಕ್ಕೆ ಹಾಕಿರ್ತೀವಿ. ಇವಾಗ ಉಪ್ಪು ನೋಡಿ, ಉಪ್ಪು ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಸರಿ ಇದ್ದರೆ ಸಾಕಾಗುತ್ತೆ. ಹುಣಸೆಹಣ್ಣು ಮಾತ್ರ ಹಾಕಿ ಇಷ್ಟೇ. ಒಗ್ಗರಣೆ ಹಾಕಿ ನಾವೆಲ್ಲನೂ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕಿರ್ತೀವಿ ಅಲ್ವಾ, ಹಸಿ ಉದ್ಕ ಇಷ್ಟೇ ನಾವು ಚೆನ್ನಾಗಿರುತ್ತೆ. ನಾವು ಬಿಸಿ ಮಾಡಲ್ಲ ಇದನ್ನು, ಹಸಿಯಾಗಿ ಊಟ ಮಾಡಿ ಮಿಕ್ಕೋದ್ರೆ ಮಾತ್ರ ನಂತರ ಬಿಸಿ ಮಾಡಿಡೋದು. ನಾನಿಲ್ಲಿ ಕಾಳನ್ನು ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಕಾಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳು ಮತ್ತು ಕಾಯಿ ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ನೀವು ಕಾಳಿಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ನೀವು. ಪರ್ಸ್ನಲಿ ನನಗೆ ಕೊಬ್ಬರಿ ಇದ್ದಷ್ಟು ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ. ಸೊ ನಾನಿಲ್ಲಿ ಕೊಬ್ಬರಿನ ಇವಾಗ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆನ ಫ್ಲೇಮ್ ಆಫ್ ಮಾಡಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನಿಂಬೆಹಣ್ಣು ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ರಾಗಿ ಮುದ್ದೆ ಒಟ್ಟಿಗೆ ಈ ಬಸ್ಸಾರು ಅಂದರೆ ಉದಕ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.